ಒಂದು ಮೆಸೇಜ್ ಬರ್ತಾ ಉಂಟು. ಏನಂದರೆ ಯುಟಿ ಖಾದರ್ ಅವರು SSFನ ಹತ್ರ ಹೀಗೆ ತಪ್ಪು ಮಾಹಿತಿ ಕೊಟ್ಟು ಅವ್ರ ಹತ್ರ ಕ್ಷಮೆ ಕೇಳಲಿಕ್ಕೆ ಬರೋದು. ಅವರು ದಿಕ್ಕು ತಪ್ಪಿಸ್ತಾರಂತೇಳಿ ನೀವು ದಿಕ್ಕು ತಪ್ಪಿಸ್ಲಿಕ್ಕೆ ಹೋಗಬೇಡಿ. ನನಗೆಲ್ಲ ವಿಚಾರ ಏನಂತ ಗೊತ್ತಿದೆ. ನಮಗೆ KMJ ಆಗಲಿ, ನಮ್ಮ ಸ್ಟೇಟ್ SSF ಆಗಲಿ, ಇಲ್ಲಾಂದರೆ SOS ಆಗಲಿ, ಯಾರಿಗೂ ನಮಗೆ ತಿಳಿದಿಲ್ಲ. ಯಾರೊಬ್ಬ ಒಂದು ಸೋಷಿಯಲ್ ಮೀಡಿಯಾ ಹಾಕಿ ಅಂತ ಹೇಳಿಕೊಂಡು ನೀವು ಎದ್ದು ಬದ್ದು ಓಡಿಕೊಂಡು ಟೀ ಕುಡಿದು ಇಲ್ಲಿ ಬಂದು ಕಾಯ್ತೀರಲ್ಲ 2 ಗಂಟೆಗೆ, ನಿಮಗೆ ನನ್ನ ಧನ್ಯವಾದ ಸಲ್ಲಿಸಬೇಕು. ಮತ್ತು ಯಾರು ದಿಕ್ಕು ತಪ್ಪಿಸಿದ್ದಾರೆ ಅವ್ರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಯಾರು ಯುಟಿ ಸರ್ ಅವರನ್ನು ನಾವು ಕ್ಷಮೆ ಕೇಳಲಿಕ್ಕೆ ಇಲ್ಲಿಯೂ ಕಲಿತದಲ್ಲ ಅಂತ ನಡೆಯಲಿಲ್ಲ, ಅದು ಸುಳ್ಳು ಪ್ರಚಾರ. ಈ ತಪ್ಪು ಮಾಹಿತಿ ಕೊಡುವವರಿಗೆ, ದುರುದ್ದೇಶ ಇರುವವರಿಗೆ, ಈ ರೀತಿಯ ಒಂದು ಮನಸ್ಸಿನವರಿಗೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಹೇಳಿ. ಅಂತ ನಮ್ಮ ಸಂಘದ ಒಳಗೆ ಎಂಥ ಭಿನ್ನಾಭಿಪ್ರಾಯ ನಮ್ಮ ಹತ್ರ ಇಲ್ಲ. ನಮಗೆ ಅಂಥದ್ದು ತಪ್ಪು ಇಲ್ಲವೇ ಇಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕ್ಷಮೆ ಆಯ್ತು ಬರ್ತೀರಿ ಅಂತ ನಮಗೊಂದು ಮೆಸೇಜ್ ಬಂದಿತ್ತು, ಅದಕ್ಕಾಗಿ ನಿಮ್ಮನ್ನು ಕಾದಿದ್ವಿ. ಅದಕ್ಕೆ ವಿಷಯ ಅದು ಯಾರು ಮೆಸೇಜ್ ಆಗಿ ಈ ಸಮಾಜ ದಿಕ್ಕು ತಪ್ಪಿಸ್ತಾರೆ ಅದನ್ನು ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಈ ಸಂಸ್ಥೆ ಇದು ನಮ್ಮ ಕುಟುಂಬದ ಸಂಸ್ಥೆ ಥರ, ಇದು ನಮ್ಮ ಸ್ವಂತ ಮನೆಯ ತನಕ ಇರ್ತಾರೆ. ಇದು ಒಬ್ಬರಿಗೆ ಸೀಮಿತವಾಗಿರುವಂಥ ಏನು ವಿಚಾರ, ಇದು ಇಡೀ ಸಮಾಜಕ್ಕೆ, ಇಡೀ ಸಮುದಾಯಕ್ಕೆ, ಇಡೀ ದೇಶಕ್ಕೆ ಕೊಡುವಂಥ ಒಂದು ಸಂಸ್ಥೆ ಮತ್ತು ಕಟ್ಟಡ ಆಗಿದೆ. ಇಲ್ಲಿ ಬರುವಂಥ ಇಲ್ಲಿ ಆಗುವಂಥ ಎಲ್ಲ ಯೋಜನೆಗಳು ಮತ್ತು ಎಲ್ಲ ಕಾರ್ಯಕ್ರಮಗಳು ಅದು ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಸೌಹಾರ್ದಯುತವಾಗಿ, ವಿಶ್ವಾಸಭರಿತವಾದ ಸಮಾಜ, ಬಲಿಷ್ಠವಾದ ಭಾರತ ಕಟ್ಟಲಿಕ್ಕೆ ಬೇಕಾಗುವಂಥ ಕಾರ್ಯಕ್ರಮಗಳು ಆಗುವಂಥದ್ದು. ಸೊ ಆದ ಕಾರಣ ನಾವೆಲ್ಲ ಧಾರ್ಮಿಕ ಮುಖಂಡರುಗಳು, ಸಾಮಾಜಿಕ ಮುಖಂಡರುಗಳು, ರಾಜಕೀಯ ಮುಖಂಡರುಗಳು ನಾವು ಜೊತೆ ಸೇರಿ ನಾವು ಚರ್ಚೆ ಮಾಡಲಿಕ್ಕೆ ಇವತ್ತು ಅವ್ರು ಬಂದು ಇನ್ವೈಟ್ ಮಾಡಿದ್ರು, ನಾವೆಲ್ಲ ಕೂಡ ಬಂದಿದ್ದೇವೆ, ನಾವೆಲ್ಲ ಮಾಡ್ತೇವೆ. ನಾನು ಹೇಳಿಕೆಯಲ್ಲಿ ಅದರ ಬಗ್ಗೆ ಯಾರಿತ್ತು ಜನರನ್ನು ದಿಕ್ಕು ತಪ್ಪಿಸಲಿಕ್ಕೆ ಸಾಮಾಜಿಕ ಜಾಲತಾಣ ಹಾಕಿದ್ದಾರ ಅದರ ಬಗ್ಗೆ ನಾವು ಮಾತಾಡಲಿಕ್ಕೆ ಯಾರು ಕೂಡ ಹೋಗುದು ಆಗಿಲ್ವಾ? ನಿಮ್ಮ ಮತ್ತು SSFನವರ ನಡುವೆ ಒಂದು ಶೀತಲ ಸಮರ ನಡೀತಾ ಇತ್ತು ಅಂತೆಲ್ಲ ಈ ಹಿಂದೆ ಹೇಳ್ತಾ ಇದ್ರು. ಅದು ಈಗ ಮುಂದುವರಿತಾ ಬಂದು ಇವಾಗ ಅದೊಂದು ಸಂಧಾನ ಆಯಿತು ಅಂತ ಬರ್ತಾ ಇದೆ. ಏನು ನಾನು ಹೇಳಿಕೆಯಲ್ಲಿ ಅವರು ದಿಕ್ಕು ತಪ್ಪಿಸ್ತಾರಂತೇಳಿ ನೀವು ದಿಕ್ಕು ತಪ್ಪಿಸ್ಲಿಕ್ಕೆ ಹೋಗಬೇಡಿ. ನನಗೆಲ್ಲ ವಿಚಾರ ಏನಂತ ಗೊತ್ತಿದೆ. ನೀವು ಸಮಾಜವನ್ನು ದಾರಿತಾರಿಕದವರಂತ ಕೆಲಸ ಮಾಡಿ. ನೀವು ಕೂಡ ಅವ್ರ ನೋಡಿ, ನೀವೆಲ್ಲ ಬುದ್ಧಿಜೀವಿಗಳು, ನೀವೆಲ್ಲ ಕಲ್ತವರು, ನೀವೆಲ್ಲ ನೂರಾರು ಆಲೋಚನೆ ಮಾಡೋರು. ಯಾರೊಬ್ಬ ಒಂದು ಸೋಷಿಯಲ್ ಮೀಡಿಯಾ ಹಾಕಿ ಅಂತ ಹೇಳಿಕೊಂಡು ನೀವು ಎದ್ದು ಬದ್ದು ಓಡಿಕೊಂಡು ಟೀ ಕುಡಿದು ಇಲ್ಲಿ ಬಂದು ಕಾಯ್ತೀರಲ್ಲ 2 ಗಂಟೆಗೆ, ನಿಮಗೆ ನನ್ನ ಧನ್ಯವಾದ ಸಲ್ಲಿಸಬೇಕು. ಮತ್ತು ಯಾರು ದಿಕ್ಕು ತಪ್ಪಿಸಿದ್ದಾರೆ ಅವ್ರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಅವರು ಆ ರೀತಿ ಸುಳ್ಳು ಪ್ರಚಾರ ಮಾಡಿ ದಿಕ್ಕು ತಪ್ಪಿಸದಿದ್ದಲ್ಲಿ ನೀವು ಬೆಳಿಗ್ಗೆ ಎದ್ದು ಬಿದ್ದು ಇಲ್ಲಿ ಬಂದು ನಿಲ್ತೀರಾ? ಇಲ್ಲಿಂದ ಸಂಸ್ಥೆ ಅಂತ ಗೊತ್ತಿದೆಯಾ? ಈ ರೀತಿ ಉಮಾಗ ಸೇರ್ತಾ ಗೊತ್ತುಂಟಾ? ಇದು ಎಲ್ಲ ಒಗ್ಗಟ್ಟಿನ ಕೆಲಸ ಆಗ್ತಂತೇಳಿ ಇವತ್ತು ಯಾರಿಗೆ ಪ್ರಚಾರ ಆಗ್ತದಾ? ಆದ ಕಾರಣ ಇದು ಅಲ್ಲಾಹ್ ತಾಲ ದೇವರು ಅವರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ನಿಮ್ಮ ಮುಖಾಂತರ ಪ್ರಚಾರ ಬರಲಿ ಅಂತೇಳಿ ಅದು ಇವತ್ತು ಅಲ್ಲಾಹ್ ತಾಲವೇ ದೇವರೇ ಮಾಡಿಸಿದ್ದನ್ನು ಹೇಳಲಿಕ್ಕೆ ಬಯಸಿ, ಅವರಿಗೆ ಈ ತಪ್ಪು ಮಾಹಿತಿ ಕೊಡುವವರಿಗೆ, ತಪ್ಪು ದುರುದ್ದೇಶ ಇರುವವರಿಗೆ ಮತ್ತು ಈ ರೀತಿಯ ಒಂದು ಮನಸ್ಸಿನವರಿಗೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಹೇಳಿ, ಇನ್ನು ಮುಂದಿನ ದಿನಗಳಾದರೂ ಕೂಡ ಸರ್ವಕ್ಷಣ ದೇವರಿಗೆ ಒಳ್ಳೆಯ ಬುದ್ಧಿ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ರಾತ್ರಿಯಿಂದ ಸುಮಾರು 12 ಗಂಟೆ ನಂತರ ಒಂದು ಮೆಸೇಜ್ ಬರ್ತಾ ಉಂಟು. ಏನಂದರೆ ಯುಟಿ ಖಾದರ್ ಅವರು SSFನ ಹತ್ರ ಹೀಗೆ ತಪ್ಪು ಮಾಹಿತಿ ಕೊಟ್ಟು ಅವ್ರ ಹತ್ರ ಕ್ಷಮೆ ಕೇಳಲಿಕ್ಕೆ ಬರೋದು. ಅಂಥ ವಿಷಯ ನಮಗೆ KMJ ಆಗಲಿ, ನಮ್ಮ ಸ್ಟೇಟ್ SSF ಆಗಲಿ, ಇಲ್ಲಾಂದರೆ SOS ಆಗಲಿ, ಯಾರಿಗೂ ನಮಗೆ ತಿಳಿದಿಲ್ಲ. ಮತ್ತು ಇದು ನಮ್ಮದು ಖಾಸಗಿ ಪ್ರೋಗ್ರಾಮು, ನಾವು ಇಲ್ಲಿ ಇಟ್ಟದ್ದು ಒಳಗೆ. ನಮ್ಮ ಇದು ಡೆವಲಪ್ಮೆಂಟ್ ಬಿಲ್ಡಿಂಗಿದು ಮಾತ್ರ ವಿಷಯ, ಅದು ಬಿಟ್ಟು ಎರಡನೇ ವಿಷಯ ನಮ್ಮ ಹತ್ರ ಇಲ್ಲ. ಮತ್ತು ಯಾರು ಯುಟಿ ಸರ್ ಅವರನ್ನು ನಾವು ಕ್ಷಮೆ ಕೇಳಲಿಕ್ಕೆ ಇಲ್ಲಿಯೂ ಕಲಿತದಲ್ಲ, ಅವರನ್ನು ನಾವು ಉಮರಾ ಲೀಡರ್ ಆಗಿ ಇಲ್ಲಿ ಕರೆದದ್ದು, ಸ್ಪೀಕರ್ ಆಗಿಯೂ ಕರೆದದ್ದಲ್ಲ. ನಮ್ಮ ಉಮರಾ ಲೀಡರು ಎಲ್ಲರೂ ಒಟ್ಟಿಗೆ ಬರುವ ಆ ವಿಷಯ ಎಲ್ಲ ಮಾತು ಇಲ್ಲಿ ಕರೆದು, ಮತ್ತು ಯಾರು ಕ್ಷಮೆ ಕೇಳಲಿಕ್ಕೆ ಇದಕ್ಕಾದ ಇಂಥ ವಿಷಯ ನಮ್ಮಲ್ಲಿ ನಡೆಯಲಿಲ್ಲ ಅಂತ ನಡೆಯಲಿಲ್ಲ, ಅದು ಸುಳ್ಳು ಪ್ರಚಾರ. ಯಾರ್ದೋ ಒಬ್ಬರ ನಂಬರ್ ಹಾಕಿ ಎಲ್ಲ ಅವರು ಪ್ರಚಾರ ಮಾಡಿದ್ದಾರೆ, ಅಷ್ಟೇ ಇರೋದು. ಈ ಹಿಂದೆ ಅವರೊಂದು ಕಾರ್ಯಕ್ರಮದಲ್ಲಿ SSF ಬಗ್ಗೆ ಹೇಳಿದ್ರು, ನೀವು ಅದರ ಮಾರ್ತ ಸಂಘಟನೆ, ಆ ಬಗ್ಗೆ ನೀವು ಅಭಿಪ್ರಾಯ? ಸ್ಟೇಟ್ SSF ಅಭಿಪ್ರಾಯ ನಾವು ಹೇಳೋದಿಲ್ಲ, ಅದಕ್ಕೆ ಅವರೇ ಉತ್ತರ ಕೊಡ್ತಾರೆ. ಆಯ್ತಲ್ಲ, ನಾವು ಕಮಿಟಿ ಎಂಥ ಅವರು ಸ್ಟೇಟಲ್ಲಿದ್ದಾರೆ ಅವರೇ ಇದು ಮಾಡ್ತಾರೆ. ಅದಕ್ಕೆ ನಮ್ಮ ಮತ್ತೆ ಒಳಗಡೆ ಎಂಥ ಅಭಿಪ್ರಾಯ ಇಲ್ಲ. ಯಾರೋ ಎಂಥ ಹೇಳಿದ್ದಾರೆ ಅದು ಅವರ ಒಳಗೆ ನೀವು ಕೇಳಿದ ಅವರು ಈಗ ಕ್ಲಿಯರಾಗಿ ಹೇಳಿದರು. ಅವರು ನಿಮ್ಮ ಹತ್ರ ಹೇಳಿದ್ರೆ ಏನಾದರೂ? ಇಲ್ಲ, ನಮ್ಮ ಹತ್ರ ಆ ವಿಷಯ ಎಂತ ಇಲ್ಲ. ನಮ್ಮ ಒಳಗೆ ಎಂಥದ್ದು ಅಭಿಪ್ರಾಯ ಇಲ್ಲ ಸರ್. ಅಂಥ ನಮ್ಮ ಸಂಘದ ಒಳಗೆ ಎಂಥ ಭಿನ್ನಾಭಿಪ್ರಾಯ ನಮ್ಮ ಹತ್ರ ಇಲ್ಲ. ಯಾರೋ ಒಬ್ಬರಿಗೆ ಬೇರೆ ಇದ್ದೀರ ನಿಮ್ಮ ಹತ್ರ ಹೇಳಿದ್ರಿ, ಅದು ನೀವೇ ಅವ್ರ ಹತ್ರ ಕೇಳಿಕೊಳ್ಬೇಕು. ನಮಗೆ ಅಂಥದ್ದು ತಪ್ಪು ಇಲ್ಲವೇ ಇಲ್ಲ, ಸ್ಪಷ್ಟವಾಗಿ ಹೇಳ್ತಿದ್ದೇನೆ.